Hi, hello friends, welcome back to my channel. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. Come let's go. This video is about ಅದ್ವಿಕಾ ಬರ್ಡೇ. ಅದ್ವಿಕಾಗೆ ಎಲ್ಲರೂ ಸೇರಿ ಸರ್ಪ್ರೈಸ್ ಗಿಫ್ಟ್ ಕೊಟ್ಟು ಸೊ ಆ ವಿಡಿಯೋನ ಇವತ್ತು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. Come let's go. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದುಬಿಟ್ಟು ಅದ್ವಿಕಾಗೆ ಇನ್ನೇನು 2 ಡೇಸಲ್ಲಿ ಅವಳ ಬರ್ಡೇ ಇದೆ. ಹಾಗಾಗಿ ಇವತ್ತು ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು, ಅಡ್ವಾನ್ಸ್ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಎಲ್ಲ ಸ್ವಲ್ಪ ಡೆಕೋರೇಟ್ ಎಲ್ಲ ಮಾಡೋದಿದೆ. ಅವಳಿಗೆ ತುಂಬ ಇಷ್ಟವಾದ ಗಿಫ್ಟ್ ತೊಗೊಂಡು ಬಂದಿದ್ದಾರೆ. ಮೋಸ್ಟ್ ಅವಳು ಎಲ್ಲೇ ಹೋದ್ರೂ ಇಷ್ಟಪಡ್ತಾ ಇದ್ಲು. ನೋಡಬೇಕು ಹೇಗೆ ಅವಳು ರಿಸೀವ್ ಮಾಡ್ಕೋತಾಳ ಅಂತ. ಹಾಗೆ ಬರ್ಡೇಗೋಸ್ಕರ ಆಲ್ಮೋಸ್ಟ್ ಎಲ್ಲನೂ ಶಾಪಿಂಗ್ ಎಲ್ಲನೂ ಮಾಡ್ಕೊಂಡಿದ್ವಿ. ಅವ್ಳಿಗೆ ಏನೇನು ಬೇಕು ಅದೆಲ್ಲ ಅಂತು. ಆಮೇಲೆ ಡ್ರೆಸ್ ಕೂಡ ನಾನೇ ಒಂದು ಸ್ಟಿಚ್ ಮಾಡಿದ್ದೆ. ಅದು ಕೂಡ ವಿಡಿಯೋ ಇನ್ನೇನು ಅಪ್ಲೋಡ್ ಮಾಡಬೇಕು, ಇನ್ನೂ ಎಡಿಟ್ ಮಾಡಿಲ್ಲ. ಸೊ 1 by 1 ಎಲ್ಲ ಪಾರ್ಟ್ 1 ಪಾರ್ಟ್ 2 ಎಲ್ಲ ಹಾಕ್ತೀನಿ. ಸೊ ನೋಡ್ತಾ ಇರಿ. ಈ ಸತಿ ನಾನು ಹೊರಗಡೆ ತೊಗೊಳ್ಬೇಕು ಅಂತ ಅಂದ್ಕೊಳ್ಳಿಲ್ಲ, ಯಾಕಂತಂದರೆ ನಾನೇ ಓನ್ ಸ್ಟಿಚ್ ಮಾಡೋದ್ರಿಂದ ಅದರದ್ದು ಡ್ರೆಸ್ ಔಟ್ಫಿಟ್ ಬಗ್ಗೆ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ. ಬಟ್ ಅದನ್ನು ಸ್ಟಿಚ್ ಮಾಡಬೇಕಾದ್ರೆ ನನಗೆ ಅದು ಟೈಮ್ ಬೇಕಾಯಿತು. ಸೊ ಇದೆಲ್ಲ ಕೆಲಸ ಮಾಡಿ ಅದನ್ನು ಸ್ಟಿಚ್ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಬೇಕಾಯಿತು ನನಗೆ. ಹಾಗಾಗಿ ಔಟ್ಫಿಟ್ ಬಗ್ಗೆ ಏನೂ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ. ಬಿಕಾಸ್ ಮುಂಚೆ ಎಲ್ಲ ಅದು ಫಸ್ಟ್ 2 ಬರ್ಡೇಗೆಲ್ಲ ನಾವು ತುಂಬ ಸುತ್ತಾಡಿದ್ವಿ. ಸೇಮ್ ಮ್ಯಾಚಿಂಗ್ ಡ್ರೆಸ್ ಹಾಕೋದ್ರಿಂದ ತುಂಬಾ ಸುತ್ತಾಡ್ತಾಯಿದ್ವಿ. ಅದು ಸಿಗೋದಿಲ್ಲ, ಅಷ್ಟೊಂದು ಬೇಗ ಸಿಗೋದಿಲ್ಲ ಅದು ಡ್ರೆಸ್ಸೆಲ್ಲ, ಅಷ್ಟು 3 ಜನಕ್ಕೂ ಸೆಟ್ ಆಗೋದಿಲ್ಲ. ಈ ಸತಿ ಆದ್ರೂ ಅಷ್ಟೇ ಅದರದ್ದು ಕ್ಲಾತ್ಸ್ ಬಗ್ಗೆ ನಾನು ಸ್ವಲ್ಪ ವೆಯ್ಟ್ ಮಾಡಬೇಕಾಯಿತು. ಇಬ್ಬರದ್ದು ಕ್ಲಾತ್ ಸಿಗಬೇಕು ಅಂತ ಅಂದರೆ ನನಗೆ ಸ್ವಲ್ಪ ವೆಯ್ಟ್ ಮಾಡಬೇಕಾಯಿತು. ಅದಾದಮೇಲೆ ಇವತ್ತು ಎಲ್ಲ ಶಾಪಿಂಗ್ ಕೂಡ ಮಾಡ್ಕೊಂಡ್ವಿ. ಅವಳಿಗೆ ಶೂಸ್ ಬೇಕಿತ್ತು, ಹಾಗಾಗಿ ಮ್ಯಾಚಿಂಗ್ ಶೂಸ್ ಎಲ್ಲ ತರೋಕ್ಕೋದಕ್ಕಂತ ಹೋಗಿದ್ವಿ. ಬಟ್ ಬೇರೆ ಥರ ತೊಗೊಂಡ್ರು. ಅದಾದಮೇಲೆ ಇದು ಒಂದು ಶೂಟ್ಗೋಸ್ಕರ ಅಂತಲೇ ಮಾಡಿದ್ದಿದ್ದು. ನಾನಂತೂ ಏನೇ ಫಂಕ್ಷನ್ ಬರಲಿ, ಏನೇ ಇರಲಿ, ಏನೇ ಇವೆಂಟ್ ಇರಲಿ ತುಂಬ ಗ್ರ್ಯಾಂಡಾಗೆ ಸೆಲೆಬ್ರೇಟ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಅವ್ರ ಬರ್ಡೇ ಆಗಲಿ ನನ್ನ ಬರ್ಡೇ ಆಗಲಿ ಮೋಸ್ಟ್ ಎಲ್ಲರೂ ಸ್ವಲ್ಪ ಚೆನ್ನಾಗೇ ಸೆಲೆಬ್ರೇಟ್ ಮಾಡ್ತೀವಿ. ಏನೇ ಒಂದು ಇವೆಂಟ್ ಬರಲಿ ನಾನು ಅದಕ್ಕಿಂತ ಮುಂಚೆ ತುಂಬ ದಿನದ ಹಿಂದೆಯೇ ನಾನು ಸ್ವಲ್ಪ ಮನೆ ಕ್ಲೀನ್ ಮಾಡೋದಾಗಲಿ ಅಥವಾ ಪ್ರಿಪ್ರೇಷನ್ ಆಗಲಿ ಎಲ್ಲ ಸ್ಟಾರ್ಟ್ ಮಾಡಿರ್ತೀನಿ. ಈ ಸತಿ ಈ ಬರ್ಡೇಗೆ ತುಂಬ ಸ್ಟ್ರೆಸ್ ಆಗೋದು ಬೇಡ, ಆರಾಮಾಗಿ ಎಲ್ಲ ರೆಡಿ ಆಗೋಣ ಅಂತ ಅಂದ್ಕೊಂಡೇ ಕಾಸ್ಟ್ಯೂಮೆಲ್ಲ ರೆಡಿ ಮಾಡಿದ್ದೆ. ಬಟ್ ಆದ್ರೂ ಇವ್ರ ಆಫೀಸ್ ಸಲುವಾಗಿ ನನಗೆ ಆಲ್ಮೋಸ್ಟ್ ಎಲ್ಲನೂ ಲೇಟೇ ಆಯಿತು. ಯಾವಾಗಲೂ ದಿನ 8 ಗಂಟೆಗೆ ಬರ್ತಾಯಿದ್ರು. ಹಾಗಾಗಿ ಅದು ಕೂಡ ಅಷ್ಟೇ ಹಾಗೇ ಆಯಿತು. ಹಾಗೆ ಪ್ರತಿ ಸಲ ನಾವೇನು ಅನ್ಕೋತೀವಿ ಅದು ಆಗೋದೇ ಇಲ್ಲ. ಆಮೇಲೆ ಅವಳು ಬರ್ಡೇ ಇನ್ನೇನು 2 ಡೇಸ್ ಇದ್ದಾಗಲ್ಲ ಇವರೆಲ್ಲನೂ ಬಂದರು. ಒಂದು ಸತಿ ನಾನು ಫಸ್ಟ್ ಆ್ಯಂಡ್ ಸೆಕೆಂಡ್ ಟೈಮು ಎಲ್ಲರೂ ಇನ್ವೈಟ್ ಮಾಡಿದ್ದೆ. ಸ್ವಲ್ಪ ಕೆಲವರಂತೂ ತುಂಬ ಹರ್ಟ್ ಆಗೋ ಥರ ಮಾತಾಡಿದರು, ನಾರ್ಮಲಾಗೆ, ಬಟ್ ಹರ್ಟ್ ಆಗೋ ಥರ ಇತ್ತು. ಸೊ ಹಾಗಾಗಿ ಈ ಸತಿ ನಾನು ಯಾರಿಗೂ ಕರಿಬಾರ್ದು ಅಂತ ಡಿಸೈಡ್ ಮಾಡಿಕೊಂಡು ನಾನು ಯಾರಿಗೂ ಕರೆಯೋಕ್ಕೆ ಹೋಗಲಿಲ್ಲ. ಸೊ 2 ಸತಿನೂ ನನಗೆ ಹಾಗೆ ಆಗಿದೆ. ಇವಳಿಗೆ ಗಿಫ್ಟ್ ತೊಗೊಂಡು ಬಂದಿದ್ದಾರೆ, ಬರ್ತಾನೆ ಕಾರಲ್ಲಿ ತೊಗೊಂಡು ಬಂದರು. ಹಾಗೆ ಮತ್ತು ಅವಳಿಗೆ ಗೊತ್ತಿಲ್ಲದೇ ರೂಮಲ್ಲಿ ಹೋಗಿಟ್ಟಿದ್ದಾರೆ. ಮತ್ತು ಅವಳಿಗಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ಅವರ ಇಬ್ಬರು ಕಾಕಾಗಳಿಗೆ ಇದೆ ಅಂತಲೇ ಹೇಳ್ಬೋದು. ಸೊ ಸ್ವಲ್ಪ ಏನೋ ಪ್ಲ್ಯಾನ್ ಮಾಡಿದ್ದಾರೆ, ಈ ರೀತಿ ಡೆಕೋರೇಟ್ ಮಾಡೋಣ, ಅವಳು ಹೀಗೆ ನೋಡ್ತಾಳೆ ಅಂತ ಹೇಳಿ. ಹಾಗಾಗಿ ಲೈಟ್. ಅದಾದಮೇಲೆ ನಮ್ಮ ತಮ್ಮ ಕೂಡ ಬಂದ ಊರಿಂದ. ಹಾಗೆ ನವೀನ್ ಕೂಡ ಅಷ್ಟೇ ಆಫೀಸಿಂದ ಬಂದರು, ಇಬ್ಬರು ಜೊತೆಲೇ ಬಂದರು. ಅದಾದಮೇಲೆ ಈ ಕಡೆ ನಮ್ಮ ಅತ್ತೆ ಕೂಡ ಅಷ್ಟೇ ಸ್ನ್ಯಾಕ್ಸು ಮತ್ತು ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಸೊ ನಾವೆಲ್ಲ ಇದನ್ನೆಲ್ಲ ರೆಡಿ ಮಾಡ್ತಾಯಿದ್ವಿ. ಅವಳಿಗೆ ತುಂಬ ಸೀಕ್ರೆಟಾಗಿ ಮೇಂಟೈನ್ ಮಾಡಬೇಕಲ್ವಾ, ಆ ರೂಮನ್ನೇ ಸ್ವಲ್ಪ ಕಾಯ್ತಾ ಇದ್ವಿ ಎಲ್ಲರೂ. ಈ ರೀತಿ ಬಲೂನೆಲ್ಲ ಪ್ರಿಪೇರ್ ಮಾಡಿದ್ರು ಇವರೆಲ್ಲ ಸೇರಿ, 3 ಜನ ಸೇರಿ. ನಾನು ಕೂಡ ಇನ್ನೂ ನೋಡಿಲ್ಲ ಯಾವ ರೀತಿ ಇದೆ ಅಂತ ಹೇಳಿ, ಜಸ್ಟ್ ಫೋಟೋ ನೋಡಿದ್ದೀನಿ. ಈಗ ನಾವು ಅನ್ಬಾಕ್ಸಿಂಗ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಬ್ಲಾಕ್ ಕಾಂಬಿನೇಷನ್. ವಾವ್, ಇಟ್ಸ್ ಲುಕ್. ಅವಳು ಬ್ಲ್ಯಾಕ್ ಡ್ರೆಸ್ ಹಾಕಿದ್ದಾಳೆ, ಹಾಗೆ ನಾನು ಹಾಕ್ಕೊಂಡೆ. ಮತ್ತು ನೇತ್ರನ್ ಕೂಡ ಬ್ಲ್ಯಾಕ್ ಡ್ರೆಸ್ ಆಯಿತು. ಮತ್ತು ಎಲ್ಲರೂ ಬ್ಲ್ಯಾಕ್ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಎಲ್ಲರೂ ಬ್ಲ್ಯಾಕ್ ಹಾಕ್ಕೊಂಡಿದ್ದೀವಿ. ಈಗ ಬ್ಲ್ಯಾಕ್ ಡೇ. ಅವಳಿಗೆ ಗಿಫ್ಟ್ ಎಲ್ಲ ಕೊಟ್ಟ ಮೇಲೆ ಅವಳತ್ತು ಈ ರೀತಿ ಫೋಟೋ ಎಲ್ಲ ತೊಗೊಳ್ಳಲ್ಲ. ಹಾಗಾಗಿ ಫಸ್ಟೇ ಸ್ವಲ್ಪ ಎಲ್ಲರೂ ಫೋಟೋಸ್ ತೊಗೊತಾ ಇದ್ದೀವಿ.
ಅಷ್ಟೇ. ಸಿಂಚೋಕ್
ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅವ್ರದ್ದು ಟ್ರೆಡಿಷ್ನಲ್ ವೇಯಲ್ಲಿ ಬರ್ಡೇ ಮಾಡಿದ್ದೀನಿ, ಹಾಗೆ ವೆಸ್ಟರ್ನ್ ಕೂಡ. ಸೊ ಅದನ್ನೆಲ್ಲ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.